ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ಒಂದು ಹೆಲ್ದಿಯಾಗಿ ಈಸಿಯಾಗಿ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಬಂದು ಪನ್ನೀರ್ ಬುರ್ಜಿ. ಇದು ಚಪಾತಿಗೆ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನು. ಹಾಗೆ ಯಾವ ಮಕ್ಕಳು ಪನ್ನೀರ್ ತಿನ್ನೋದಕ್ಕೆ ಇಷ್ಟಪಡಲ್ಲ, ಅವ್ರು ಈಸಿಯಾಗಿ ತಿಂತಾರೆ. ಮೊದಲಿಗೆ ಒಂದು ಬಾಣಲಿ ತಗೊಳ್ಳಿ, ಅದಕ್ಕೆ ತುಪ್ಪ ಅವ್ರ ಬಟರ್ ವಾಟ್ ಎವರ್ ನಿಮ್ಮ ಮನೇಲಿ ಏನಿದೆ ಅದನ್ನ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅದೊಂದು ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಆನಿಯನ್ ಸೇರಿಸಿ ಸ್ವಲ್ಪ 1-2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿ. ಅದು ಫ್ರೈ ಆಗಿದ್ದ ಕೂಡಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು 1-2 ಮಿನಿಟ್ಸ್ ನೀಟಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಚಾಪ್ಡ್ ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳಿ, ಅದನ್ನು ಸಹ ಆ್ಯಡ್ ಮಾಡಿ ನೀಟಾಗಿ 1-2 ಮಿನಿಟ್ಸ್ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿ. ಅದು ಫ್ರೈ ಆಗಿದ್ದ ಕೂಡಲೇ 1 ಸ್ಪೂನು ಸಾಲ್ಟು, ಹಾಗೆ 1 ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಟರ್ಮರಿಕ್ ಹಾಕಿ, ಹಳದಿ ಪೌಡರು, ಹಾಗೆ 1 ಸ್ಪೂನ್ ಧನಿಯಾ ಪೌಡರ್, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಅದು ಹಸಿ ಸ್ಮೆಲ್ ಹೋಗೋ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ಹಾಗೆ ಏನು ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಂಡಿರ್ತೀರಲ್ವ, ಆ ನೀರನ್ನ ಕೂಡ ಒಂದು ಗ್ಲಾಸ್ ನೀರನ್ನ ಕೂಡ ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ 1 ಗ್ಲಾಸ್ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನಾನು ತಿರುಮಲ ಪನ್ನೀರ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಪನ್ನೀರ್ನ ತೊಗೊಂಡು ನಾನು 500 ಗ್ರಾಮ್ ತೊಗೊಂಡಿದ್ದೀನಿ. ನೀಟಾಗಿ ತುರ್ಕೊಳ್ಳಿ ಪನ್ನೀರ್ನ, ನೀಟಾಗಿ ಯಾವುದೇ ರೀತಿ ಗಂಟು ಇಲ್ದಲೇ ಇರೋ ಥರ ನೀಟಾಗಿ ತುರ್ಕೊಳ್ಳಿ ಪನ್ನೀರ್ನ. ಪನ್ನೀರ್ ತುರ್ಕೊಂಡ್ಮೇಲೆ ಏನು ಈ ಗ್ರೇವಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ವ, ಮಸಾಲ ರೆಡಿ ಆಗಿರುತ್ತಲ್ವ, ಮಸಾಲ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಆ ಮಸಾಲ ಎಲ್ಲ ನೀಟಾಗಿ ಪನ್ನೀರ್ಗೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಒಂದು ಮಿಕ್ಸ್ ಕೊಡಿ. ಜೊತೆಲಿ ನಾನು ಚೀಸ್ ಸಹ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಚೀಸ್ ಹಾಗೆ ತಿನ್ನಲ್ಲ. ಚೀಸ್ ಇಸ್ ತುಂಬಾನೇ ಹೆಲ್ದಿ, ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ, ಜಿಮ್ ಮಾಡೋರ್ಗೆ ಆಗಲಿ ಯಾರಿಗೆ ಆಗಲಿ, ಇದು ತುಂಬ ಡಯಟ್ ಮಾಡೋರ್ಗೆ ಚೀಸು ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ಒಂದು 3 ಪೀಸ್ ಚೀಸ್ ಸಹ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನನ್ನ ಮಗಳು ಹಾಗೆ ಕೊಟ್ಟರೆ ತಿನ್ನಲ್ಲ. ಸೊ ಹಾಗಾಗಿ ನಾನು ಚೀಸ್ ಸಹ ಆ್ಯಡ್ ಮಾಡಿದ್ದೀನಿ. ಜೊತೆಲಿ ಲಾಸ್ಟ್ಗೆ ಒಂದೇ 1 ಟೀ ಸ್ಪೂನು ಗರಂ ಮಸಾಲ ಹಾಗೆ ಕೊತ್ತಂಬರಿ ಹಾಕ್ಬಿಟ್ಟು 1-2 ಮಿನಿಟ್ಸ್ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಅದು ನೀಟಾಗಿ 1-2 ಮಿನಿಟ್ಸ್ ಕುಕ್ ಆಗುತ್ತೆ. ಆಮೇಲೆ ಚಪಾತಿ ಜೊತೆ ದೋಸೆ ಜೊತೆ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.